ವಿದ್ಯಾರ್ಥಿಗಳೇ ನೋಡ್ರಿ, ನಿರ್ಮಲಾ ತನ್ನ ಪಗಾರದ 20% ಮನೆ ಬಾಡಿಗೆ, 55% ಮನೆ ಖರ್ಚಿಗೆ, 15% ಔಷಧಕ್ಕಾಗಿ, ಉಳಿದ 30 ರೂಪಾಯಿ ಮಕ್ಕಳ ಶಿಕ್ಷಣಕ್ಕೆ ಖರ್ಚು ಮಾಡಿದರೆ ಆಕೆಯ ತಿಂಗಳ ಪಗಾರ ಎಷ್ಟು? ಒಂದೊಂದು ಗಣಿತಗಳು ಭಾಳ ನಮೂನಿ ನಾವು ರೀತಿ ಒಳಗೆ ಕಲಿಸ್ಬೋದು. ಆದರೆ ಇದು ಸರಳವಾಗಿ ನಾವು ತಿಳ್ಕೊಬೇಕಾದದ್ದು ಭಾಳ ಸರಳ ರೀತಿಯಿಂದ ಕಲಿಸ್ತು. ಲಕ್ಷ ಕೊಟ್ಟು ನೋಡ್ರಿ. ಆಕೆ ಪಗಾರ ಕಂಡು ಹಿಡಿಬೇಕಾದ್ರೆ ಮೊದಲ ಪಗಾರ 100 ಅದ ಅಂತ ತಿಳ್ಕೊಬೇಕು. ಅವು ಶೇಕಡಾ ಪ್ರಮಾಣದ ಖರ್ಚುಗಳನ್ನು ಕೂಡಿಸಿ ಕಳೆದಕ್ಕಿಂದ ಉಳಿತದಲ್ಲ, ಆ ಉಳಿದದಕ್ಕೆ ಏನಿರ್ತದೆ, ಇಷ್ಟು ಉಳಿದಾಗ 100 ಸಂಬಳ ಇರ್ತದೆ, ಇಷ್ಟು ಉಳಿದಾಗ ಎಷ್ಟು ಸಂಬಳ ಇರ್ತದೆ ಅನ್ನೋದು ಕಂಡುಹಿಡಿಬೇಕು. ಮೊದಲು ಏನು ಮಾಡಬೇಕು, ನಿರ್ಮಲಾ ತನ್ನ ಪಗಾರದ 20% ಮನೆ ಬಾಡಿಗೆ, 55% ಮನೆ ಖರ್ಚಿಗೆ, 15% ಔಷಧಕ್ಕಾಗಿ, ಉಳಿದ 30 ರೂಪಾಯಿ ಮಕ್ಕಳ ಶಿಕ್ಷಣಕ್ಕಾಗಿ ಖರ್ಚು ಮಾಡಿದರೆ ಆಕೆ ತಿಂಗಳ ಪಗಾರ ಎಷ್ಟು? ಉಳಿದದ್ದು ಇದಕ್ಕೆ ಶೇಕಡ ಇಲ್ಲ. ಖರ್ಚು ಮೊದಲೇನು? ಸಂಬಳ 100 ಇರಲಿ, ಸಂಬಳ 100 ಆಗಿರಲಿ, ಸಂಬಳ 100 ಆಗಿರಲಿ. 100 ಮೈನಸ್ ನೋಡಿ, ಇದು ಶೇಕಡ ಎಷ್ಟು? 20 ಮನೆ ಬಾಡಿಗೆ, ಶೇಕಡ 55 ಮನೆ ಖರ್ಚಿಗೆ, ಶೇಕಡ 15 ಇದಕ್ಕೆ ಔಷಧಕ್ಕಾಗಿ. ಯಾಕಂದ್ರೆ ಇದು ಶೇಕಡ ಆಯ್ತು, ಇದು ಉಳಿದದ ಹಣ ಅದ. ಅವಾಗ ನೀವು ಉಳಿದದ ಹಣ ತಗೋಬೇಕೀಗ. 100 ಮೈನಸ್ 55, 75, ಒಂದು 85, ಒಂದು 5, 90. ಶೇಕಡ 90 ಏನಾಯ್ತು? ಖರ್ಚು ಬರ್ತೀವಿ. ಬರೋಬ್ಬರಿ 10% ಉಳಿತು. ನೋಡ್ರಿ, 100 90 ಕಳೆದ್ರೆ 75, 55, ಒಂದು 20, 75, 80, 90 ಖರ್ಚಾಯ್ತು. 100 ಒಳಗೆ ಶೇಕಡ 90, 100ಕ್ಕೆ 90 ಖರ್ಚಾದ್ರೆ 10 ಉಳಿತು. 10 ಉಳಿದಾಗ 100 ಸಂಬಳ ಇರ್ತದೆ. 10 ಉಳಿದಾಗ 100 ಸಂಬಳ ಎಷ್ಟು ಉಳಿದದ? 30 ಉಳಿದಾಗ ಬರೋಬ್ಬರಿ ಎಷ್ಟು ಸಂಬಳ ಇರ್ತದ? 30 ಗುಂಡ್ಲೆ 100, ಉಳಿದದ ಹಣ 10. ಈ ಪೂಜೆ ಬರೋಬ್ಬರಿ ಆಕೆ ಸಂಬಳ ಎಷ್ಟು? 300 ರೂಪಾಯಿ. ಆನ್ಸರ್ 300 ರೂಪಾಯಿ. ಆನ್ಸರ್ ಇದು ಕೊಟ್ಟು 300 ರೂಪಾಯಿ. ನೋಡ್ರಿ, ಇಷ್ಟು ತಿಳ್ಕೊಂಡು ನೋಡೋದಿರ್ತಾನೆ ನನ್ನ ಗಣಿತ. ಆಮೇಲೆ ಇನ್ನು ವ್ಯಂಜನ ನಕ್ಷೆದಾಗ ಕೆಲವೊಂದಿಷ್ಟು ಬರ್ತಾವ. ಅದನ್ನ 2 ರೀತಿಯಿಂದ ಕಲಿಸ್ತು. ಲಕ್ಷ ಕೊಟ್ಟು ನೋಡ್ರಿ, ಚಂದಾಗಿ ನೋಡ್ರಿ, ಬರ್ಕೊರಿ ಫೇರ್ದ.